2020 ಮತ್ತು 2022ರಲ್ಲಿ ಬಂದಿದ್ದ ಕೊರೋನಾ ವೈರಸ್ನ ಯಾರು ತಾನೇ ಮರೆಯಕ್ಕೆ ಸಾಧ್ಯ. ಈ ಕೋವಿಡ್ ವೈರಸ್ನಿಂದ ಲಕ್ಷಾಂತರ ಜನರು ಸಾವನ್ನಪ್ಪಿದ್ರು ಮತ್ತು ಇಂಡೈರೆಕ್ಟ್ ಆಗಿ ಎಷ್ಟೋ ಜನರು ಅವರ ಜೀವನನೇ ಕಳ್ಕೊಂಡ್ರು. ಈ ಕೊರೋನಾ ವೈರಸ್ಗೆ ಹೆದರಿ ಎಷ್ಟೊಂದು ದೊಡ್ಡ ದೊಡ್ಡ ದೇಶಗಳು ಲಾಕ್ಡೌನ್ ಹಾಕಿ ಮನೆ ಸೇರ್ಕೊಂಡ್ವು. ಇನ್ನು ಭವಿಷ್ಯದಲ್ಲಿ ಈ ಥರ ಸಂದರ್ಭ ಯಾವತ್ತೂ ಬರಬಾರ್ದಪ್ಪ ಅಂತ ನಾವೆಲ್ಲ ಅನ್ಕೊಳ್ಳೋಷ್ಟರಲ್ಲಿ ಚೈನಾದಲ್ಲಿ ವೈರಸ್ ಒಂದು ಬಂದಿದೆ. ಚೈನಾದಲ್ಲಿ ವೈರಸ್ ಬಂದರೆ ಅದು ತುಂಬ ಕಾಮನ್ ಆಗಿಬಿಟ್ಟಿದೆ. ಹೀಗೆ ಕೊರೋನಾದ ನಂತರ ತುಂಬಾ ಥರ ವೈರಸ್ಗಳು ಮತ್ತು ಕಾಯಿಲೆಗಳು ಚೈನಾದಲ್ಲಿ ಕಂಡು ಬಂದಿದೆ. ಆದರೆ ಈಗ ಬಂದಿರೋ ವೈರಸ್ ಅಷ್ಟು ಸಿವಿಯರ್ ಆಗಿರಲಿಲ್ಲ. ಚೈನಾದಲ್ಲಿ ಹ್ಯೂಮನ್ ಮೆಟಾನಿಮೋ ವೈರಸ್ನ ಆರ್ಭಟ ಕಂಡು ಬಂದಿದೆ. ಚೈನಾದ ಬೀಜಿಂಗ್, ಟೈಜಿನ್ ಮತ್ತು ಶಾನ್ಜಿಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚು ಕೇಸ್ಗಳು ದಾಖಲಾಗ್ತಿದೆ. ಇನ್ನು ಈ ಹ್ಯೂಮನ್ ಮೆಟಾನಿಮೋ ವೈರಸ್ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಬರುತ್ತೆ. ಆದರೆ ಈಗಾಗಿರೋ ಈ ವೈರಸ್ನ ಸ್ಫೋಟದಿಂದ ಚೈನಾಗೆ ಈ ವೈರಸ್ನ ತಡೆ ಹಾಕಲು ಕಷ್ಟ ಆಗ್ತಾ ಇದೆ. ಇನ್ನು ಈ ವೈರಸ್ನಿಂದ ಕೆಮ್ಮು, ನೆಗಡಿ, ಜ್ವರ ಮತ್ತು ಉಸಿರಾಟದ ತೊಂದರೆ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ತೀವ್ರವಾದ ಸಂದರ್ಭದಲ್ಲಿ ಬ್ರಾಂಚಿಯೋಲೈಟಿಸ್ ಅಥವಾ ನಿಮೋನಿಯಾ ಕೂಡ ಬರ್ಬೋದು. ಈ HMPV ವೈರಸ್ ಹೆಚ್ಚಾಗಿ ವಯಸ್ಸಾದವರಲ್ಲಿ ಮತ್ತು ಸಣ್ಣ ಮಕ್ಕಳಲ್ಲಿ ಕಂಡುಬರುತ್ತೆ. ಇನ್ನು ತಡ ಮಾಡದೆ ನಾವೆಲ್ಲ ಈ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಬೇಕು. ನಾವು ಸಾಮಾಜಿಕ ಅಂತರ ಕಾಯ್ದುಕೋಬೇಕು. ನಮ್ಮ ಕೈಗಳಿಗೆ ಸ್ಯಾನಿಟೈಸರ್ ಹಾಕಿ ಸ್ವಚ್ಛಗೊಳಿಸ್ಬೇಕು ಮತ್ತು ಹೊರಗಡೆ ಪ್ರಯಾಣ ಮಾಡೋದನ್ನ ಕಡಿಮೆ ಮಾಡಬೇಕು. ಇನ್ನು ಯೂಟ್ಯೂಬರ್ ಒಬ್ರು ಖುದ್ದಾಗಿ ಚೈನಾದ ಹಾಸ್ಪಿಟಲ್ಗಳಿಗೆ ಹೋಗಿ ಅಲ್ಲಿದ್ದ ಪರಿಸ್ಥಿತಿಗಳನ್ನು ಗಮನಿಸಿ ಮೀಡಿಯಾನಲ್ಲಿ ನಮಗೆಲ್ಲ ತೋರಿಸೋಷ್ಟು ಇಲ್ಲಿ ಇನ್ಫೆಕ್ಷನ್ನು ಅಷ್ಟು ಸಿವಿಯರ್ ಆಗಿಲ್ಲ ಅಂತ ಹೇಳಿದ್ದಾರೆ. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.